ಶಾಸಕ ಹ್ಯಾರಿಸ್ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಇಡಿ ಸುಳಿಗೆ ಸಿಲುಕಿದ್ರ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮತ್ತವರ ಪುತ್ರ ನಲ್ಪಾಡ್. 100 ಕೋಟಿ ವಂಚನೆ ಕೇಸ್ನಲ್ಲಿ ಶಾಸಕರ ಕಾರನ್ನ ಆರೋಪಿ ಬಳಸಿದ್ದಾನೆ. ಅದು ಈಗ ಕಾಂಗ್ರೆಸ್ ಶಾಸಕರ ಪಾಲಿಗೆ ಮುಳುವಾಗ್ತಾ ಇದೆಯಾ? ಶಾಸಕರ ಜೊತೆ ಆರೋಪಿಯ ನಂಟಿನ ಕುರಿತು ಇಡಿ ತನಿಖೆ. ಏನ್ ಸ್ಟೋರಿ ಅಂತ ನೋಡ್ತಾ ಹೋದ್ರೆ, ಕೇರಳ ಮೂಲದ ಉದ್ಯಮಿ ಮೊಹಮ್ಮದ್ ಹಫೀಜ್ ಮೇಲೆ ಇಡಿ ದಾಳಿಯಾಗಿದೆ. ಆ ಹಫೀಜ್ ಅತ್ತೆ ಮಾವನಿಗೆ 100 ಕೋಟಿ ವಂಚಿಸಿರುವಂತಹ ಆರೋಪ. ನಕಲಿ ದಾಖಲೆ ತೋರಿಸಿ ವರದಕ್ಷಿಣೆ ನೆಪ ಹೇಳಿ 108 ಕೋಟಿ ಸುಲಿಗೆ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಸ್ವಂತ ಅತ್ತೆ ಮಾವನ ಬಳಿಗೆ ಸುಲಿಗೆ ಮಾಡಿದ. ಹಫೀಜ್ ವಂಚನೆ ಕುರಿತು ಕರ್ನಾಟಕ, ಕೇರಳ, ಗೋವಾದಲ್ಲಿ ಎಫ್ಐಆರ್ ಆಗಿದೆ. ತನಿಖೆ ಮಾಡ್ತಾ ಇದ್ದಂತ ಕೇರಳದ ಕೊಚ್ಚಿ ಇಡಿ ಅಧಿಕಾರಿಗಳು 1 ಕೆಜಿ 672 ಗ್ರಾಂ ಚಿನ್ನ ಮತ್ತು ಬ್ಯಾಂಕ್ ಖಾತೆಯಲ್ಲಿದ್ದ 4.4 ಕೋಟಿ ಫ್ರೀಸ್ ಕೂಡ ಮಾಡಿದ್ದಾರೆ. ಆದರೆ ಹಫೀಜ್ ಬಳಸ್ತಾ ಇದ್ದಂತಹ ಕಾರ್ನ ಮೇಲೆ ಶಾಂತಿನಗರ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೆಸರಲ್ಲಿ ಕೊಟ್ಟಿದ್ದಂತಹ ವಿಧಾನಸೌಧದ ಪಾಸ್, ಆ ಸ್ಟಿಕ್ಕರ್ ಇತ್ತು. ಇದು ಈಗ ಮುಳುವಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಕೇಸ್ ಎಷ್ಟು ಸೀರಿಯಸ್ ಆಗಿದೆ? ಜೊತೆಗೆ ಈ ಒಂದು ಆರೋಪಿ ಏನಿದ್ದಾನೆ ಆತ ಕಾರನ್ನ ಬಳಸಿದ ಮಾತ್ರಕ್ಕೆ ಅದು ನಲ್ಪಾಡ್ಗೆ ಅಥವಾ ಶಾಸಕ ಹ್ಯಾರಿಸ್ಗೆ ಮುಳುವಾಗುವಂತ ಚಾನ್ಸಸ್ ಎಷ್ಟು ಕಂಡು ಬರ್ತಾ ಇದೆ? ಪ್ರತಿಮಾ, ಹೌದು, ಪ್ರಮುಖವಾಗಿ ನಿನ್ನೆ ಇಡಿ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥ ಈ ಪ್ರೆಸ್ ನೋಟ್ ನಲ್ಲಿ ಒಂದು ಉಲ್ಲೇಖ ಆಗಿದೆ. ಅಂದ್ರೆ ಎನ್ಎ ಹ್ಯಾರಿಸ್ ಪುತ್ರ ನಲ್ಪಾಡ್ ಇದೆ, ಈ ನಲ್ಪಾಡ್ಗೆ ಒಂದು ಕಾರ್ ಸೇರಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲೇ ಕೂಡ ಮತ್ತೊಂದು ಉಲ್ಲೇಖವನ್ನ ಮಾಡ್ತಾರೆ. ಈ ಮೊಹಮ್ಮದ್ ಹಫೀಜ್ ಏನಿದ್ದಾನೆ ಈತ ಕೇರಳ ಮೂಲದವನಾಗಿರ್ತಾನೆ. ಈತ ಏನು 108 ಕೋಟಿ ತನ್ನ ಅತ್ತೆ ಮಾವನಿಗೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ಅಂದ್ರೆ ಇದು ಆರೋಪ ಆಗಿರ್ತಕ್ಕಂಥ, ಆದ್ರೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಈ ಅಮೌಂಟ್ ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದ್ರ ಮೂಲ ಪತ್ತೆ ಮಾಡ್ಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ. ಇದೇ ಆಧಾರದ ಮೇರೆಗೆ ಈತನ ಮನೆ ಮೇಲೆ ದಾಳಿನ ಮಾಡಿದಾಗ ಕರ್ನಾಟಕ, ಕೇರಳ, ಗೋವಾ ಸೇರಿದಂತೆ 3 ರಾಜ್ಯದಲ್ಲಿ ಕೂಡ ದಾಳಿನ ಮಾಡ್ತಾರೆ. ದಾಳಿಯಲ್ಲಿ ಕರ್ನಾಟಕದಲ್ಲಿ ದಾಳಿ ಮಾಡುವಂತ ಸಂದರ್ಭದಲ್ಲಿ ಈತನ ಮನೆ ಮುಂದೆ ಒಂದು ಕಾರ್ ನಿಂತಿರುತ್ತೆ, ಅಂದ್ರೆ ಇನೋವಾ ಕಾರ್ ನಿಂತಿರುತ್ತೆ. ಆ ಒಂದು ಕಾರ್ನಲ್ಲಿ MLA ಅನ್ನೋದು ಶಾಸಕರ ಕಾರು ಅಂತ ಇಲ್ಲಿ ಉಲ್ಲೇಖ ಆಗಿರುತ್ತೆ. ಅದನ್ನ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಅದು ಎನ್ಎ ಹಾರಿಸ್ ಅವರ ಏನು ಶಾಸಕರಾಗಿರ್ತಾರೆ. ಇದ್ರ ಜೊತೆಗೆ ಆ ಒಂದು ಕಾರು ಈ ಮೊಹಮ್ಮದ್ ನಲ್ಪಾಡ್ನ ಸ್ನೇಹಿತನ ಹೆಸರಿಗೆ, ಅಂದ್ರೆ ಮೊಹಮ್ಮದ್ ನಲ್ಪಾಡ್ ಖರೀದಿ ಮಾಡಿರ್ತಾರೆ. ಆತನ ಸ್ನೇಹಿತನ, ಅಂದ್ರೆ ಆತನ ಪಿ ಎ ಹೆಸರಲ್ಲಿ ನೋಂದಾವಣಿಯನ್ನ ಮಾಡ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಈ ಒಂದು ಮೊಹಮ್ಮದ್ ಹಫೀಜ್ ಏನಿದ್ದಾನೆ ಈತ ನಲ್ಪಾಡ್ನ ಅತ್ಯಾಪ್ತ ಅಂತ ಹೇಳಿ ಈಗಾಗಲೇ ಗುರುತಿಸಿಕೊಂಡಿರ್ತಕ್ಕಂಥ. ಇದೇ ಹಿನ್ನೆಲೆಯಲ್ಲಿ ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಅಂಶಗಳು ಬರ್ತಕ್ಕಂಥದ್ದು. ಅಂದ್ರೆ 108 ಕೋಟಿ ಅತ್ತೆ ಮಾವನಿಗೆ ಮೋಸವನ್ನ ಮಾಡಿ ದುಡ್ಡನ್ನ ಪಡ್ಕೊಂಡಿರ್ತಕ್ಕಂಥ ಅಥವಾ ಮೂಲ ಬೇರೆ ಏನಾದ್ರೂ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಮಾ, ಒಟ್ಟಾರೆಗೆ ಈ ಒಂದು ಏನು ತನಿಖೆ ನೋಡ್ತಾ ಹೋದಂತೆ ಈ ಶಾಸಕರ ಕೈವಾಡ ಏನಾದ್ರು ಇದೆಯಾ ಅನ್ನೋದು ಮತ್ತಷ್ಟೇ ಬೆಳಗ್ಗೆ ಬರ್ಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.